ಕುತಂತ್ರ ನಡೆದಿರಲ್ಲ ಅಲ್ಲೆಲ್ಲ ಈಗಾಗಲೇ ಕಾನೂನು ಟ್ಯಾಕಲ್ ಮಾಡ್ತಾರೆ. ನಮ್ಮ ಮುಂದಕ್ಕೆ ವರ್ಕರ್ಸು ನಾವು ಬಿಡೋಕ್ಕೆ ಬಹಳ ಜಾಗೃತಿ ಆಗ್ತೀವಿ. ಸರ್, ಇವತ್ತು ಸಮಾವೇಶದಲ್ಲಿ ಭಾಗಿಯಾಗೋಕ್ಕಿಂತ ಮುಂಚೆ ಎಐಸಿಸಿ ಕಚೇರಿಗೆ ಹೋಗಿದ್ರಿ, ಔತಣಕೂಟದಲ್ಲಿ ಭಾಗಿಯಾಗಿದ್ರಿ, ಹೈಕಮಾಂಡ್ ಕೂಡ ಭೇಟಿಯಾಗಿದ್ರಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ಭೇಟಿಯಾಗಿದ್ರಿ. ಖಂಡಿತ ನಾನು ಹೋದ್ಮೇಲೆ ನನ್ನ ನೋಡಿದ ತಕ್ಷಣ ಅವ್ರಿಗೆಲ್ಲ ಅರ್ಥ ಆಗ್ತದಲ್ಲ. ನನ್ನ ಭೇಟಿ ಮಾಡ್ತಾರೆ, ನನಗೆ ಕುಶಲ ವಿಚಾರಿಸ್ತಾರೆ. ಇದೆಲ್ಲ ನಮ್ಮ ಸೌಹಾರ್ದದ ಭೇಟಿಗಳೆಲ್ಲ ಇರ್ತದೆ, ಪರ್ಸನಲ್ ಭೇಟಿ ಏನಿಲ್ಲ. ಅಲ್ಲ, ಕರೆದು ಮಾತಾಡುವಂಥದ್ದು ಇದ್ದೇ ಇರುತ್ತೆ ಸರ್. ಬಟ್ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಅದೆಲ್ಲ ಅಭಯ ನೀಡಿಲ್ಲ ಸರ್. ನಾನು ಅದೆಲ್ಲ ಹೇಳಕ್ಕೆ ನನಗಂತೂ ಅವಶ್ಯಕತೆ ಇಲ್ಲ. ಈಗ ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿದ್ರಿ ಸೋನಿಯಾ ಗಾಂಧಿ ಅವರು, ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿದ್ರಿ. ಲೋಕಸಭಾ ಚುನಾವಣೆಗಿಂತ ಮುಂಚೆ ಒಂದ್ಸರಿ ಭೇಟಿಯಾದವರು. ಅವೆಲ್ಲ ಸುಳ್ಳು. ನಾನು ಹೇಳ್ಕೊಳ್ಳಲ್ಲ ಅಷ್ಟೇ, ನಾನು ಭೇಟಿ ಎಲ್ಲ ಹೇಳ್ಕೊಳ್ಳಲ್ಲ. ತುಂಬಾ ದಿನ ಆದ್ಮೇಲೆ ಭೇಟಿಯಾಗಿರೋದ್ರಿಂದ ವಿಶೇಷತೆ ಕೂಡ ಭಾಗಿಯಾಗಿದ್ರಿ. ಸರ್, ಈ ಭೇಟಿಯಲ್ಲಿ ಒಂದು ಅಭಯ ಸಿಕ್ಕಿದೆ, ಸಮಸ್ಯೆ ಆದಷ್ಟು ಬೇಗ ಸಾಲ್ವ್ ಆಗುತ್ತೆ ಅನ್ನೋ ತರದಲ್ಲಿ ಒಂದು ಭರವಸೆ ಸಿಕ್ಕಿದೆ ಅಂತ. ನಿಮ್ದೇನೇನು ಅರ್ಥ ಇದೆಯೋ ಗೊತ್ತಿಲ್ಲ, ನನಗೆ ಸಮಸ್ಯೆನೇ ಇಲ್ವಲ್ಲ. ಅದಕ್ಕೆ ಯಾಕೆ ನೀವು ಸಮಸ್ಯೆ ಮಾಡ್ಕೊಳ್ತಾ ಇದ್ರಿ? ಏನ್ ಸಮಸ್ಯೆ? ನೀವು ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ರಿ ಅಷ್ಟೇ. ಪ್ರತಿ ಬಾರಿ ದೇವ್ರ ದರ್ಶನ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದ್ರಿ, ಇವತ್ತು ದರ್ಶನ ಆಗಿದೆ, ಸೊ ವರ ಸಿಕ್ಕಿದ್ಯಾ ಹೇಗೆ ಅಂತ? ಖಂಡಿತ. ಇಡೀ ಆಫೀಸು, ಊಟ ತಿಂಡಿ, ಬೇರೆಯವ್ರಿಗೆಲ್ಲ ಭಾವಚಿತ್ರಗಳು ಎಲ್ಲ ಕೂಡ ಅಲ್ಲ, ಮೇಜರ್ ಇದಿದ್ದು ಸೋನಿಯಾ ಮೇಡಮ್ ಮತ್ತೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತುಕತೆ ಆಗಿದೆ. ಅಥವಾ ನಾಳೆ ಇದೀರಿ ತಾವು ಏನಾದ್ರು ನಾಳೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತಿದ್ದೀನಿ. ನ್ಯಾಷನಲ್ ಪೊಲೀಸ್ ಇದಕ್ಕೆ ಪೊಲೀಸ್ ಸ್ಟೇಷನ್ ಅವರು ರಿಪ್ಲೈ ಕೊಡಬೇಕು, ಅದಕ್ಕೆ ಹೋಗಿ ಬರಬೇಕು ಅಂತಿದ್ದೀನಿ. ಅಲ್ಲ, ಹೈಕಮಾಂಡ್ ನಾಯಕರಿಗೆ ಪ್ರತ್ಯೇಕ ಭೇಟಿ ಕೇಳಿ ನೋಡೋಣ. ಉಸ್ತುವಾರಿ ಈಗ ಹೇಳ್ತೀನಿ, ನಾನು ತಿಳಿಸ್ತೀನಿ. ಅಲ್ಲ, ರಾಹುಲ್ ಗಾಂಧಿ ಅಥವಾ ಇವತ್ತು ಕರ್ನಾಟಕದಿಂದ ಪ್ರಾರಂಭ ಆದಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಪ್ರಾರಂಭ ಆದಂತ ವೋಟ್ ಚೋರಿ ಇವತ್ತು ರಾಮಲೀಲಾ ಮೈದಾನದಲ್ಲಿ ಅಂತ್ಯಗೊಂಡಿದೆ. ಈ ಹೋರಾಟ ಪ್ರಜಾಪ್ರಭುತ್ವನ ಉಳಿಸಲಿಕ್ಕೆ ಬಹುಶಃ ನಾವು ಏನು ಎಲೆಕ್ಷನ್ ಟೈಮಲ್ಲಿ KR-ಪುರಮಲ್ಲಿ ಒಂದು FIR ಆಗಿತ್ತು, ಆಳಂದಲ್ಲಿ FIR ಆಗಿತ್ತು, ಸಿವಿಲ್ ಎನ್ಕ್ವೈರಿ ಆಗಿತ್ತು. ಇವಕ್ಕೆಲ್ಲ ದಾಖಲೆಗಳನ್ನ ಎಲೆಕ್ಷನ್ ಕಮಿಷನ್ ಅವರು ಕೊಟ್ಟಿರಲಿಲ್ಲ. ನಾವು SIT ಫಾರ್ಮ್ ಮಾಡಿ ಇವತ್ತು SITಲಿ ಒಂದು ವೋಟ್ಗೆ 80 ರೂಪಾಯಿ ಡಿಲೀಟ್ ಮಾಡಲಿಕ್ಕೆ ಇವೆಲ್ಲ ಮಾಹಿತಿ ಎಲ್ಲ ಕೂಡ ಇವತ್ತು ಹೊರಗಡೆ ಬಂದಿದೆ. ಇದನ್ನ ಬಗ್ಗೆ ನಾವು ಅನೇಕ ಚರ್ಚೆಯನ್ನ ನಾವು ಮಾಡಿದ್ದೇವೆ. ಇಡೀ ದೇಶ ಉದ್ದಗಲೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ಇವತ್ತು ಮಾಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಪೆಷಲ್ ಟ್ರೈನು ಬುಕ್ ಮಾಡ್ತೀವಿ ಅಂತ ಅನುಮತಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು. ಹಣನೂ ಕೂಡ ಸಿದ್ಧವಾಗಿದ್ದು, ಆಮೇಲೆ ಕೊಡ್ಲಿಲ್ಲ. ಅವರವರೇ ಬೋಗಿಗಳನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಲೀಡರ್ಸ್ಗೆ, ಕಾರ್ಯಕರ್ತರಿಗೆ ತಿಳಿಸಿ ಎಲ್ಲ ಅತಿ ಹೆಚ್ಚು ಟ್ರೈನು ಮತ್ತು ಸ್ಪೆಷಲ್ ಫ್ಲೈಟ್ಗಳು, ಇದು ಫ್ಲೈಟ್ಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಎಷ್ಟು ಸಾವಿರಾರು ಜನ ಬಂದಿದ್ದಾರೆ ಅಂತ ಹೇಳಿ ನಿಮ್ಮ ಕ್ಯಾಮ್ರಾಗಳೇ ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಸುಮಾರು 4,000ರಷ್ಟು ಹೆಚ್ಚು ಜನ ಕಾರ್ಯಕರ್ತರು ಇವತ್ತು ರಾಜ್ಯದ ವಿವಿಧ ಮೂಲೆಯಿಂದ ಬಂದು ನಮ್ಮ ರಾಜ್ಯದ ಗೌರವವನ್ನು ಉಳಿಸಿದ್ದಾರೆ. ಒಂದು ತಾವು ತಿಳ್ಕೊಳ್ಬೋದು, 3 ರಾಜ್ಯ ಕಾಂಗ್ರೆಸ್ ರಾಜ್ಯ ಈ ದೇಶದಲ್ಲಿ ಇರಬಹುದು, ಆದರೆ ಅಲ್ಲಿದ್ದಂಥ ಉತ್ಸಾಹ ಇದೆಯಲ್ಲ, ಉತ್ಸಾಹ 29ರ ಎಲೆಕ್ಷನ್ 28ರ ಎಲೆಕ್ಷನ್ಗೆ ಒಂದು ನಾಂದಿ. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಇಶ್ಯೂ ಏನೇ ಇರಲಿ, ಸೊ ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಳ್ಳಲೇಬೇಕು, ಈ ದೇಶಕ್ಕೆ ಅನಿವಾರ್ಯತೆ ಅಂತೇಳಿ ಕಾರ್ಯಕರ್ತರು ಸಜ್ಜಾಗಿದ್ದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ.
ನನಗೆ ಆತ್ಮಧೈರ್ಯ ಕೂಡ ಹೆಚ್ಚಿದೆ. ಈ ಕಾರ್ಯಕರ್ತರ ವಿಶ್ವಾಸ ನೋಡಿ, ಯಾರಿಗೇನು ಅಧಿಕಾರ ಸಿಗದೆ ಹೋದಂಥ ಕಾರ್ಯಕರ್ತರು ಕೂಡ ಒಬ್ಬೊಬ್ಬರು 50,000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ. ಫ್ಲೈಟು 25-30 ಸಾವಿರ ಇಲ್ಲದೆ ಫ್ಲೈಟ್ ಇಲ್ಲ, ಫ್ಲೈಟ್ ಚಾರ್ಜು, ಇಲ್ಲಿ ಅಕಾಮಿಡೇಷನ್ನು, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ಕೊಂಡು ಬಂದು ಪಕ್ಷಕ್ಕೋಸ್ಕರ ಇಷ್ಟು ಒಂದು ನಮ್ರತೆಯಿಂದ ಬಂದಿದ್ದಾರಲ್ಲ, ಇದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ಇನ್ನೊಂದು, ನಾಳೆಯಿಂದ ಜಿಲ್ಲಾ ಕಾಂಗ್ರೆಸ್ಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ, GB ಎಲೆಕ್ಷನ್ಗೆ ಅರ್ಜಿ ಸ್ವೀಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಂಡಿಡೇಟ್ಗೆ ಆಕಾಂಕ್ಷಿ ಜಿಬಿಎ ಲೋಕಲ್ ಬಾಡಿ, ಹ? ಜಿಲ್ಲಾ ಪಂಚಾಯತಿ ತಾಲೂಕು ಸ್ಥಳೀಯ ಚುನಾವಣೆ, GBA ಜಿಬಿಎಸ್ ಜಿಲ್ಲಾ 369 ಸೀಟು. ರಿಸರ್ವೇಷನ್ ಆಗದೆ ಇರ್ಬೋದು, ಬಟ್ ಯಾರೆಲ್ಲ ಆಸಕ್ತಿ ಇದ್ದಾನೆ ಅಂತ ನೋಡ್ಲಿಕ್ಕೆ ಅಪ್ಲಿಕೇಶನ್ ಕರಿಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ZP ಇಲ್ಲ, ಬರೀ ಕಾರ್ಪೊರೇಷನ್ದು. ಸೊ ಅದು ಬೇರೆ ZP, ಅದು ಬೇರೆ ಪ್ರೊಸೀಜರ್ ಇದೆ. ಅದು ಒಂದು ನಿನ್ನೆ ಮಿನಿಸ್ಟರ್ ಹತ್ರಗಳು ಮಾತಾಡಿ ಬಿಲ್ಡಿಂಗ್ ಫಂಡು 50,000 ರೂಪಾಯಿ, ಜನರಲ್ಗೆ 25,000 ರೂಪಾಯಿ, ವುಮನ್ನು ಮತ್ತು SCಗೆ 25,000. ಅರ್ಜಿ ಇಲ್ಲ, ಅರ್ಜಿ ಫ್ರೀ, ಬಟ್ ಅಪ್ಲಿಕೇಶನ್ ಜೊತೆಗೆ ಬಿಲ್ಡಿಂಗ್ ಕಟ್ಟಬೇಕಲ್ಲ. ನಾನು ಬೆಂಗಳೂರಲ್ಲಿ 2 ಬಿಲ್ಡಿಂಗ್ ಕಟ್ಟಬೇಕು. ಒಂದು ಸರ್ಪಂಟೈನ್ ರೋಡ್ ಹೈದರಾಬಾದ್ ಆಫೀಸಿಂದ, ಹರ್ಷ ಹೋಟ್ಲಿಂದ ಕಡೆ, ಆಮೇಲೆ ಅಲ್ಲಿ ಜನತಾದಳದಿಂದ ಆಫೀಸಿಂದ ಬಂತಲ್ಲ ನಮಗೆ ರೇಸ್ ಕೋರ್ಸ್ ರೋಡು, ಅವೆರಡು ಬಿಲ್ಡಿಂಗ್ ಕಟ್ಟಬೇಕು. ನಾವು ಕಟ್ಟಕ್ಕೆ ದುಡ್ಡು ಬೇಕಲ್ಲ. ಸೊ ಅದಕ್ಕೆ ಅದೆಲ್ಲ ಬೆಂಗಳೂರು ನಗರದಲ್ಲೇ 50,000 ರೂಪಾಯಿ ಜನರಲ್ ಅವ್ರಿಗೆ, ವುಮನ್ನು ಮತ್ತು SC ಇಬ್ರು ಅರ್ಜಿ ಹಾಕ್ಬೇಕಾರೆ, ST ಹಾಕ್ಬೇಕಾರೆ 25,000 ರೂಪಾಯಿ. ಬಿಲ್ಡಿಂಗ್ ಫಂಡ್ ಅಂತ, ಅಪ್ಲಿಕೇಶನ್ ಫ್ರೀ. ಆನ್ಲೈನಲ್ಲೂ ಹಾಕಂತ ಒಂದು ಅವಕಾಶ ಮಾಡಿ ಅದನ್ನ ಸ್ವೀಕಾರ ಮಾಡುವಂತ ವ್ಯವಸ್ಥೆನ ನಾವು ಮಾಡ್ತೀವಿ. ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಸರ್, ಈ ಒಚ್ಚೋರಿ ಅಭಿಯಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ರಾಜ್ಯದಲ್ಲಿ ಇನ್ನೂ ಇಲ್ಲ, ಇದು ಮುಂದುವರಿತದೆ. ಇದು ಮುಂದುವರೆದು ಈ ವೋಟ್ ಚೋರಿಯಿಂದ ಪ್ರತಿ ಬೂತಲ್ಲೂ ಕೂಡ ನಾವೊಂದು ಲೀಗಲ್ ಬ್ಯಾಂಕ್ ಮಾಡ್ತೀವಿ. ಲೀಗಲ್ ಬ್ಯಾಂಕ್ ಅಂತ ಅಂದ್ರೆ ಪ್ರತಿ ಒಂದು ಬೂತಲ್ಲೂ ಕೂಡ, ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಅಡ್ವೊಕೇಟ್ಸ್ನ, ನಮ್ಮ ಕಾರ್ಯಕರ್ತರು ಅಡ್ವೊಕೇಟ್ಸ್ ಏನಿದ್ದಾರೆ ಅವರೆಲ್ಲ ಕೂಡ ನಮ್ಮ ಇವ್ರಿಗೆಲ್ಲ ಗೈಡ್ ಮಾಡೋದು. ಈಗಾಗಲೇ ನಮ್ಮ JC ಚಂದ್ರಶೇಖರ್, ರಘುರಾಮಣ್ಣ ಅವರೆಲ್ಲ ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್, BLA ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ಲಿಕ್ಕೆ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವತ್ತು ನಾನು ಅಪ್ರೂವಲ್ ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರಿಗೆ, ನಮ್ಮ ACCಗೆ ಅಪ್ರೂವಲ್ ತಗೊಂಡು ನಾನು ಅದಕ್ಕೆ ಅವ್ರಿಗೆಲ್ಲ ಕಾರ್ಯಕರ್ತರಿಗೆ ಎಲ್ಲ ಕಡೆನೂ ಕಂಪಲ್ಸರಿ ಹಂಚಬೇಕು ಅಂತ. ಇವತ್ತು ಒಂದು ಅಲ್ಲಿ ನಾನು ನಿಮ್ಗೊಂದು ವಿಡಿಯೋ ಕೊಡ್ತೀನಿ. ಎಲ್ಲ ಮುಂದೆಗಡೆ ನಮ್ಮದೇ ಡಬ್ಬಗಳೆಲ್ಲ ಇದ್ದಿದ್ದು, ಬಾಕ್ಸ್ಗಳೆಲ್ಲ 1,42,00,000ಕ್ಕೂ ಹೆಚ್ಚು ಸಿದ್ದರಾಮಯ್ಯನವ್ರಿಗೆ ತೋರಿಸ್ತಾ ಇದೆ ನೋಡಿ. ಇದು ನಮ್ದೆಲ್ಲ ಬಾಕ್ಸ್ಗಳೆಲ್ಲ ಇದೆ ಅಂತೇಳಿ ತೋರಿಸ್ತಾ ಇದೆ ಅಲ್ಲಿ. ಸೊ ಎಲ್ಲ ನಾವೆಲ್ಲ ಕೊಟ್ಟಿದ್ದು ದೇಶದಲ್ಲೇ ಅತಿ ಹೆಚ್ಚು ಬಾಕ್ಸ್ಗಳನ್ನ ಕೊಟ್ಟಿದ್ದೇವೆ. ಸರ್, ಪ್ರಮುಖವಾಗಿ ಸಿಟಿ ಏರಿಯಾದಲ್ಲೇ ಈ ವೋಟ್ ಚೋರಿ ಏನ್ ಹೇಳ್ತಾ ಇದ್ದಾರೆ, ಸಿಟಿ ಏರಿಯಾದಲ್ಲೇ ಜಾಸ್ತಿ ಆಗಿದೆ ಅಂತ, ಅದನ್ನ